ಶ್ವಾನಗಳು ಹಾಗೂ ಬೆಕ್ಕುಗಳು ಬಹುತೇಕ ಮಂದಿ ಮನೆಗಳಲ್ಲಿ ಸಾಕಿಕೊಳ್ಳುವ ಪ್ರಾಣಿಗಳು ಇವು. ಅವುಗಳಿಗೆ ಹುಷಾರಿಲ್ಲ ಅಂದರೆ ತಮ್ಮ ಮಕ್ಕಳಂತೆಯೇ ಆರೈಕೆ ಮಾಡ್ತಾರೆ. ಅದರಲ್ಲೂ ಈ ಮಹಿಳೆ ತನ್ನ ಬೆಕ್ಕಿಗಾಗಿ ಮಾಡ್ತಿರುವ ತ್ಯಾಗವನ್ನು ನೋಡಿದರೆ ನಿಜಕ್ಕೂ ಅಚ್ಚರಿ ಪಡ್ತೀರಾ. ತನ್ನ ಮುದ್ದಿನ ಕ್ಯಾಟ್ಗಾಗಿ ಪ್ರತಿ ವರ್ಷ 11 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾಳೆ. ಯಾರು ಈ ತ್ಯಾಗಮಯಿ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಕ್ತ ಸಂಬಂಧಿಗಳಿಗೆ ಬೆಲೆ ಕೊಡದ ಕಾಲ ಇದು. ಅಪ್ಪ ಅಮ್ಮನ ಚಿಕಿತ್ಸೆಗೆ ಲಕ್ಷ ಲಕ್ಷ ಖರ್ಚಾಗುತ್ತೆ ಅಂದರೆ ಆಸ್ಪತ್ರೆಗೆ ಸೇರಿಸಲು ಸ್ವಂತ ಮಕ್ಕಳೇ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ತಾನು ಸಾಕಿದ ಬೆಕ್ಕಿನ ಚಿಕಿತ್ಸೆಗೆ ಈಕೆ ಪ್ರತಿ ವರ್ಷ 11 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾಳೆ. ಅಂದರೆ ತಿಂಗಳಿಗೆ ಸುಮಾರು 91,000 ಖರ್ಚು ಮಾಡಿ ತನ್ನ ಮುದ್ದಿನ ಬೆಕ್ಕು ಗುಣಮುಖವಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದಾಳೆ. ಅಷ್ಟಕ್ಕೂ ಈಕೆ ಹೆಸರು ಫೆಂಜಾ ಮೊಗೆನ್ಸೆಸ್, ಡೆನ್ಮಾರ್ಕ್ನ ಕೋಪಸ್ ಆಗಸ್ ನಿವಾಸಿ. ಫೆಂಜಾಗೆ ಚಿಕ್ಕವಳಿಂದಲೂ ಕೂಡ ಬೆಕ್ಕುಗಳಂದ್ರೆ ತುಂಬಾ ಇಷ್ಟ. 10 ವರ್ಷಗಳ ಹಿಂದೆ ಒಂದು ಬೆಕ್ಕನ್ನ ದತ್ತು ಪಡೆದುಕೊಂಡಿದ್ರು. ಆದರೆ ಬೆಕ್ಕಿಗೆ 2-3 ವರ್ಷ ಇರುವಾಗ ಅದಕ್ಕೆ ಮಾರಣಾಂತಿಕ ಕಾಯಿಲೆ ಇದೆ ಎನ್ನುವುದು ಗೊತ್ತಾಗಿದೆ. ಈ ವೇಳೆ ಪಶುವೈದ್ಯರ ಬಳಿ ತೋರಿಸಿದಾಗ ಆ ಬೆಕ್ಕು ಆನುವಂಶಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದೆ. ಹುಟ್ಟಿನಿಂದಲೇ ಕಿವುಡಾಗಿದ್ದು ಅಸ್ತಮಾ ಜೊತೆಗೆ ಮಧುಮೇಹದ ಸಮಸ್ಯೆಯಿಂದ ಬಳಲ್ತಾ ಇರೋದಾಗಿ ವೈದ್ಯರು ತಿಳಿಸಿದ್ರು. ಹೀಗಾಗಿ ಔಷಧಿಗಳಿಂದ ಹಿಡಿದು ಆಹಾರ ಪದಾರ್ಥಗಳವರೆಗೆ ತನ್ನ ಮುದ್ದಿನ ಬೆಕ್ಕಿನ ಚಿಕಿತ್ಸೆಗಾಗಿ ಪ್ರತಿ ವರ್ಷ ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡ್ತಿದ್ದಾಳೆ. ತನ್ನ ಮುದ್ದಿನ ಬೆಕ್ಕನ್ನು ಉಳಿಸಿಕೊಳ್ಳಲು ಯಾವ ರೀತಿ ಕಷ್ಟಪಡುತ್ತಿದ್ದೇನೆ ಎಂಬುದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾಳೆ. ಈಕೆ ಬೆಕ್ಕಿನ ಮೇಲೆ ಇಟ್ಟಿರುವ ಪ್ರೀತಿಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ.